ಅರ್ಕ ಮತ್ತು 9 ಸಸ್ಯಗಳನ್ನು ನವಗ್ರಹಗಳಿಗೆ ಇಟ್ಟರು. ನಮ್ಮ ಇಡೀ ಶರೀರದಲ್ಲಿ ಅದು ಬೆಳೆಯುವಂಥ ದಿವ್ಯ ಔಷಧ ಅದು. ಕಾಲಾತ್ಮಾದಿನ ಮನಸ್ತು ಹಿನಗು ಸತ್ವಂ ಕುಜೋಜ್ಞೋ ವಚೋ ಜೀವೋ ಜ್ಞಾನ ಸುಖ ಸ್ಥಿತಶ್ಚ ಮದನಃ ದುಃಖಂ ದಿನೈಷಾತ್ಮಜ. ಇದು ಒಳಗೆ ನಮಗೆ ಶರೀರದ ಒಳಗೆ ಬೆಳೆಯಬೇಕು. ಇದು 4 ಸಸ್ಯವು ನಮ್ಮ ಮನೆಯಲ್ಲಿ ಇರಬೇಕು. ಆದರೆ ಹೇಗಿರಬೇಕು ಇದನ್ನು ತಿಳ್ಕೊಳ್ಬೇಕು. ಅದಲ್ಲದೆ ಹೋದರೆ ಕಷ್ಟ ತಪ್ಪಿದ್ದಲ್ಲ. ಮನೆ ಕಟ್ಟಬೇಕಿದ್ದರೆ ಯಾವ್ಯಾವ ವೃಕ್ಷದಲ್ಲಿ ಯಾವ್ಯಾವ ರೀತಿಗಳು ಇರಬೇಕು. ಆಮೇಲೆ ಆಯವನ್ನು ಸಮೇತ ಹೇಳಿರ್ಬೇಕು. ಅದು ಬೇರೆ ಬೇರೆ ಆಯ ಇರ್ತದೆ, ಅದು ಬೇರೆ ಪ್ರಕರಣ. ಅದಕ್ಕೆ ಅವನಿಗೆ ಆ ಆಯ ಮನುಷ್ಯನಂತೆ ರಾಶಿಕೂಟಾಧಿಕಂ ಸರ್ವಂ ದಂಪತ್ಯೋರಿವ ಚಿಂತೆಯೇತು. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಮನೆ ಕಟ್ಟಲಿಕ್ಕೆ ಮೊದಲು ನೀನು ವನಸ್ಪತಿಯನ್ನು ಒಂದು ನೆಟ್ಗಳು ಮನೆ ಕಟ್ಟು ಅಂತ ಹೇಳಿದರು. ಆಮೇಲೆ 15 ವೃಕ್ಷಗಳು ಆಗಲೇಬೇಕು ಅಂತ ಹೇಳಿದರು. ಯಾಕೆ ಆಗಲೇಬೇಕು ಅಂತ ಹೇಳಿದರು? ಮಕ್ಕಳಿಗೆ ಸರಿಯಾದ ರೀತಿಯ ವಿದ್ಯಾಭ್ಯಾಸ ಆಗಬೇಕು, ಸ್ತ್ರೀಯರಿಗೆ ಮನಸ್ಸು ಚಾಂಚಲ್ಯ ಇಲ್ಲವೇ ಒಳ್ಳೆಯ ರೀತಿಯಲ್ಲಿರಬೇಕು, ಇವನು ನಿರೋಗಿಯಾಗಿ ಪುರುಷನು ಬಾಳಬೇಕು, ಅಲ್ಲಿ ಸಾಕಿಸಲ್ಪಟ್ಟಂಥ ಬೆಕ್ಕುಗಳು ನಾಯಿಗಳು ಇವರೆಲ್ಲ ಅಲ್ಲಿ ಒಂದು ಪ್ರಭಾವಯುಕ್ತವಾಗಿ ಇರಬೇಕು, ದನಕರುಗಳಿಗೆ ಒಳ್ಳೆಯದಾಗಬೇಕು. ಇದೆಲ್ಲ ವಿಷಯಗಳ ಗುರಿಯನ್ನು ಇಟ್ಟುಕೊಂಡು 15 ವೃಕ್ಷಗಳನ್ನು ಹೇಳಿದರು. ಶಸ್ತಾಮಂದಿರ ಪಾರ್ಶ್ವಪೃಷ್ಠ ದಿಶಿತು ಶ್ರೀವೃಕ್ಷ ಬಿಲ್ವಾದಯೋ ವ್ಯಾಧಿಘ್ನಾಮಲಕಿ ಸುರದ್ರಮ ಪಲಾಶಾಶೋಕಮಾನೇಯಕ ಪುನ್ನಾಗಾಸನ ಚಂಪಕಾಶ್ಚ ಖದಿರಾ ತದ್ವತ್ ಕಲಲ್ಯಾದಯೋ ಜಾತಿ ನಾಗಲತಾಯೋಪಿ ಶುಭದಾ ಸರ್ವತ್ರ ಸಂಶೋಭನ. ನೋಡಿ, ಇದು 15 ವೃಕ್ಷಗಳು ಸುತ್ತು ನಡೆಯುವಂಥದ್ದು. ಮಂದಿರ ಪಾರ್ಶ್ವಪೃಷ್ಠ ದಿಶಿತು ಶ್ರೀವೃಕ್ಷ ಬಿಲ್ವಾದಯೋ. ಪಾರ್ಶ್ವದಲ್ಲಿ, ಹಿಂಭಾಗದಲ್ಲಿ ಅಥವಾ ಮುಂಭಾಗದಲ್ಲಿ, ಹಿಂದೆ ಅಥವಾ ಅಡ್ಡ ಬಲಕೆ, ಇದಿಷ್ಟು ಸಸ್ಯಗಳಿರಬೇಕು. ಅದು ಶ್ರೀವೃಕ್ಷ, ಗಂಧ, ಬಿಲ್ವ ಅಂದರೆ ಗೊತ್ತಿದೆ ಎಲ್ಲ, ಬಿಲ್ವಪತ್ರೆ, ವ್ಯಾಧಿಘ್ನ ಅಣಲೆ, ಆಮಲಕಿ ನೆಲ್ಲಿ, ಆಮೇಲೆ ಸುರದ್ರಮು ದೇವದಾರು, ಪಲಾಶ ಮುತ್ತಲ, ಅಶೋಕದಿಂದ ಅಶೋಕ ಶೋಕನಾಶಕ, ನಾಶನ. ಯಾರು ಶೋಕನಾಶನ? ಅಲ್ಲಿ ಗುಟ್ಟಿರ್ತದೆ, ಅದನ್ನೇ ಅಲ್ಲಿ ನಾವು ವಿಚಾರ ಮಾಡಬೇಕು. ಈಗ ಶೋಕವನ್ನು ನಾಶ ಮಾಡುತ್ತದೆ ಅಂತ ಹೇಳಿದರು. ಯಾವ ಶೋಕವನ್ನು ನಾಶ ಮಾಡುತ್ತದೆ? ಸ್ತ್ರೀಯರಿಗೆ ರಕ್ತಸ್ರಾವ ಆಗುವ ಸಂಬಂಧದ ಶೋಕವನ್ನು ಮಾತ್ರ ಮಾಡಲಿಕ್ಕೆ ಹೊರಟಿದ್ದು. ಅದು ವೈದ್ಯಶಾಸ್ತ್ರದ ತಿಳ್ಕೊಳ್ಬೇಕು. ಅರ್ಕಿ ನಾಶಯತೆ ವ್ಯಾಧಿ ಅಂತ ಹೇಳಿದರು. ಅರ್ಕಿ ಅಂತಂದರೆ ಎಕ್ಕೆ, ಕಣ್ಣಿನ ಅದು ವ್ಯಾಧಿಯನ್ನು ನಾಶ ಮಾಡ್ತದೆ ಅಂತ ಹೇಳಿದರು. ಯಾವ ವ್ಯಾಧಿ? ಅದು ವೈದ್ಯಶಾಸ್ತ್ರ ತೋರಿಸ್ತದೆ, ಜ್ಯೋತಿಷ್ಶಾಸ್ತ್ರ ತೋರಿಸ್ತದೆ. ಅದು ನೇತ್ರ ರೋಗವನ್ನು ಮಾತ್ರ ನಿವೃತ್ತಿ ಮಾಡುವ ಶಕ್ತಿ ಅದಕ್ಕೆ. ನೋಡಿ ಎಷ್ಟು ಚಮತ್ಕಾರ ಇದೆ. ಈಗ ಏನು ಮಾಡಿದ್ರು ಅಂತ ಕೇಳಿದ್ರೆ, ಅರ್ಕ ಮತ್ತು 9 ಸಸ್ಯಗಳನ್ನು ನವಗ್ರಹಗಳಿಗೆ ಇಟ್ಟರು. ನಮ್ಮ ಇಡೀ ಶರೀರದಲ್ಲಿ ಅದು ಬೆಳೆಯುವಂಥ ದಿವ್ಯ ಔಷಧ ಅದು. ಕಾಲಾತ್ಮಾದಿನ ಮನಸ್ತು ಹಿನಗು ಸತ್ವಂ ಕುಜೋಜ್ಞೋ ವಚೋ ಜೀವೋ ಜ್ಞಾನ ಸುಖ ಸ್ಥಿತಶ್ಚ ಮದನಃ ದುಃಖಂ ದಿನೈಷಾತ್ಮಜ. ಇದು ಒಳಗೆ ನಮಗೆ ಶರೀರದ ಒಳಗೆ ಬೆಳೆಯಬೇಕು. ಆತ್ಮಶಕ್ತಿ, ಜ್ಞಾನಶಕ್ತಿ, ವಿದ್ಯಾಶಕ್ತಿ ಮತ್ತು ನೇತ್ರಶಕ್ತಿ ಜಾಗೃತಿ ಆಗಿರಬೇಕು. ಮತ್ತು ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇದಿಷ್ಟಕ್ಕೂ ಎಲ್ಲ ಸಂಬಂಧಪಟ್ಟದ್ದು ಪ್ರಭಾವ ಮಾಡಲಿಕ್ಕೋಸ್ಕರ ಆ ಗ್ರಹಗಳಿಗೆ ಇರುವಂತಹ ಕಾರಕತ್ವಕ್ಕೆ ಅದರ ಜಾಗೃತಿ ಅವರಿಗೂ ಕೊಟ್ಟು ಅದರ ದ್ವಾರ ಗ್ರಹಗಳು ಕೊಡುವ ಫಲಕ್ಕೆ ನಮಗೆ ಅನುಕೂಲ ಆಗಲಿಕ್ಕೆ ಇದನ್ನು ಇಟ್ಟರು. ಇದಕ್ಕೆ ನೇತ್ರ ರೋಗ ಅರ್ಕದಿಂದ ಅಂತ ಯಾಕೆ ನಾವು ವಿಚಾರ ಮಾಡಬೇಕು ಕೇಳಿದರೆ, ಆ ಅರ್ಕದ ಗುಣ ಸೂರ್ಯನಲ್ಲಿದೆ. ಹೇಗಿದೆ ನಮಗೆ ಗೊತ್ತಾಗ್ತದೆ. ಈಗ ಸೂರ್ಯನ ನಾವು ನೋಡಿದರೂ ಕಣ್ಣು ನಮಗೆ ಹಾಳಾಗ್ತದೆ. ಎಕ್ಕೆ ಹಾಲು ನಮ್ಮ ಕಣ್ಣಿಗೆ ಬಿದ್ದರೂ ಕಣ್ಣು ಹಾಳಾಗ್ತದೆ. ಅಷ್ಟು ಆ ಶಕ್ತಿ ಇದೆ ಇದರಲ್ಲಿ ದೃಷ್ಟಾಂತ. ಹಾಗಾಗಿ ಆ ಔಷಧ ತೆಗೆದುಕೊಳ್ಳದೆ ತನ್ನಷ್ಟಕ್ಕೆ ತನಗೆ ಜಾಗೃತಿ ಆಗುವಂಥ ವಿಚಾರಗಳು ನವಗ್ರಹಗಳಲ್ಲಿ 9 ಗ್ರಹಗಳಿಗೆ 9 ಸಮಿತ ಹೇಳಿದ್ದು ನಮ್ಮ ಆಂತರಂಗಿಕವಾಗಿ ಮಯಿ ಮೇಧಾಂ ಮಯಿ ಪ್ರಜಾಂ ಎನ್ನುವ ಆ ಹವನದ ಜ್ವಾಲೆಯನ್ನು ಇವನು ಸ್ವೀಕಾರ ಮಾಡುವಂತಹದ್ದೊಂದು ಕ್ರಮಗಳು ಎಷ್ಟು ಶುದ್ಧವಾಗಿ ಮಾಡಿಟ್ಟಿದ್ದಾರೆ. ಅದು
ರೋಗ ಬಂದ ಮೇಲೆ ಔಷಧ ಮಾಡೋದಕ್ಕಿಂತ ರೋಗ ಬರೋದರೊಳಗೆ ಅದನ್ನು ನಿವೃತ್ತಿ ಮಾಡುವಂಥ ವಿಚಾರ ಅವರು ಆಚಾರ್ಯರನ್ನು ಹೇಳಿ ನಮಗೆ ಕೊಟ್ಟದ್ದು. ಹಾಗಾಗಿ ಈ 15 ವೃಕ್ಷಗಳು ಸದಾ ಕಾಲದಲ್ಲಿಯೂ ಮನೆಯ ಸುತ್ತಲೂ ಇರಲೇಬೇಕು. ಅದರಿಂದ ಮಕ್ಕಳಿಗೆ ಗಂಟಲು ರೋಗ ಇಲ್ಲ, ಸ್ತ್ರೀಯರಿಗೆ ರಕ್ತಸ್ರಾವಾದಿ ದೋಷಗಳಿಲ್ಲ, ಮನಶ್ಚಾಂಚಲ್ಯ ಇಲ್ಲ, ಸ್ಥಿರತೆ ಬರ್ತದೆ ಮನುಷ್ಯನಿಗೆ, ಅನೇಕ ಗುಣಗಳಿದೆ. ಅದನ್ನೇ ಕಂಡು ಹೇಳಲ್ಪಟ್ಟಂಥದ್ದು. ಇನ್ನೂ ಹೇಳಿದರು ಕೆಲವು ವಿಷಯಗಳು ಸಸ್ಯಗಳಲ್ಲಿ ಕೆಲವು ಸಸ್ಯಗಳು ವಿರುದ್ಧ ದಿಕ್ಕಾಗ್ಬಿಡ್ತದೆ ನಾವು ಮಾಡೋದು. ಎಷ್ಟೋ ಕಡೆ ಮಾಡಿಟ್ಟಿದ್ದಾರೆ ಅದನ್ನು, ಅದರಿಂದ ಫಲವೂ ಆಗ್ತದೆ. ಆದರೆ ಯಾವುದರಿಂದ ಫಲ ಅಂತ ಗೊತ್ತಾಗೋದು ಯಾರಿಗೆ? ಶಾಸ್ತ್ರಜ್ಞನಿಗೆ ಮಾತ್ರ ಗೊತ್ತಾಗ್ತದೆ. ಬಾಕಿಯವರಿಗೆ ಇವತ್ತು ಜ್ವರ ಬಂತು ಅಂದರೆ ಯಾಕೆ ಜ್ವರ ಬಂತು, ಡಾಕ್ಟರ್ ಹತ್ರ ಹೋಗೋದು ಇಷ್ಟೇ ಗೊತ್ತು ಅವನಿಗೆ. ಆದರೆ ಈ ಶಾಸ್ತ್ರಜ್ಞ ಏನು ಮಾಡ್ತಾನೆ, ಇದು ಯಾಕೆ ಬಂತಪ್ಪ, ಇದು ನಿವೃತ್ತಿ ಆಗ್ತದೆಯೋ ಹೋಗ್ತದೆಯೋ, ಇಷ್ಟು ನೋಡುವ ಶಕ್ತಿ ಅದಕ್ಕೆ ಶಾಸ್ತ್ರದಲ್ಲಿ ನಮ್ಮ ಕಣ್ಣು ಕೊಟ್ಟಿದ್ದಾರೆ ಅದನ್ನು. ಹಾಗಾಗಿ ಅದರಲ್ಲಿ ಕೆಲವು ವೃಕ್ಷಗಳು ನಮಗೆ ದೋಷ ಕೊಡೋದಿದೆ, ಅದನ್ನು ತಿಳ್ಕೊಳ್ಳೇಬೇಕಾದ್ದು ಪ್ರತಿಯೊಬ್ಬ. ಅಶ್ವತ್ಥೋಗ್ನಿಭಯಂ ಕರೋತಿ ವಿಪುಲಂ ಪ್ರಕ್ಷ ಪ್ರಮಾದ ಪ್ರಲಂ ನಿಗ್ರೋಧಂ ಪರಶತ್ರುವಾದ ಉದರ ವ್ಯಾಧಿಂ ತಥೋದುಂಬರೇ. ಇದು 4 ಸಸ್ಯವು ನಮ್ಮ ಮನೆಯಲ್ಲಿ ಇರಬೇಕು. ಆದರೆ ಹೇಗಿರಬೇಕು ಇದನ್ನು ತಿಳ್ಕೊಳ್ಬೇಕು. ಅದಲ್ಲದೆ ಹೋದರೆ ಕಷ್ಟ ತಪ್ಪಿದ್ದಲ್ಲ. ಅಶ್ವತ್ಥೋಗ್ನಿಭಯಂ, ಮನೆಯ ಮುಂದೆ ಭಾಗದಲ್ಲಿ ಅಶ್ವತ್ಥ ಇದ್ದರೆ ಬೆಂಕಿಯ ಭಯ ಉಂಟಾಗ್ತದೆ. ನೋಡಿ ಎಷ್ಟು ವಿಜ್ಞಾನ ಅದು ಅಂತ. ಈ ಮನೆಯ ಪ್ರಧಾನವಾಗಲು ಯಾವ ಮರಗಳಿಂದ ಮಾಡ್ತಾರೋ ಆ ಮರಕ್ಕೂ ಮತ್ತು ಈ ಅಶ್ವತ್ಥ ಹೆಣೆಯನ್ನು ತಂದು ತಿಕ್ಕಿದಲ್ಲಿ ಬೆಂಕಿ ಏಳ್ತದೆ. ಅಲ್ಲೇ ಇದೆ ಅದರ ಪ್ರಭಾವ. ಇಲ್ಲೊಂದು 4-5 ಮಾತ್ರ ಹೇಳ್ತಾರೆ. ಹೊನ್ನೆ, ಹಲಸು, ಆಮೇಲೆ ಇದು ಬೀಟೆ, ಇದನ್ನೆಲ್ಲ ಅದನ್ನು ಹೇಳಿದ್ದಾರೆ. ಅದಕ್ಕೆ ಅದನ್ನು ಅದು ಎಲ್ಲ ಬೆಂಕಿ ಏಳ್ತದೆ ಅದರಲ್ಲಿ. ಅಶ್ವತ್ಥ ಹೆಣೆಯನ್ನು ಒಂದು ಇದನ್ನು ತಂದು ಮಾಡಿಕೊಂಡ್ರೆ ಅದನ್ನು ತಿಕ್ಕಿದರೆ, ಆದ್ದರಿಂದ ಅಲ್ಲಿ ನಮಗಲ್ಲಿ ಪ್ರತ್ಯಕ್ಷವಾದ ವಿಚಾರ ಇದು. ಹಾಗಾಗಿ ಅಶ್ವತ್ಥೋಗ್ನಿ ಭಯಂ, ಮನೆಯ ಮುಂದೆ ಭಾಗದಲ್ಲಿ ಯಾರೂ ಅಶ್ವತ್ಥ ಮರವನ್ನು ನೆಡಬೇಡಿ. ವಿದಿಕು, ಅದನ್ನೇ ಪಶ್ಚಿಮದಲ್ಲಿ ನೆಡಬೇಕು. ಪಲಕ್ಷ ವಟ ಔದುಂಬರಾಶ್ವತ್ಥ ಆಚಾರ್ಯರು ಹೇಳಿದರು. ಪಲಕ್ಷ ಉತ್ತರಾದಿ ಪ್ಲಕ್ಷ ಅಂತಂದರೆ ಬಸರಿ. ಇದು ದಕ್ಷಿಣಕ್ಕಿದ್ದರೆ ಅಲ್ಲಿ ಅವರ ಮನೆಯಲ್ಲಿ ಹೆಣ್ಣು ಮಕ್ಕಳು ಅತ್ಯಂತ ತಪ್ಪು ಮಾಡ್ತಾರೆ. ಅದು ಹೇಳಲಿಕ್ಕೆ ಬೇಡ, ಅಷ್ಟು ಅದ್ಭುತವಾದ ತಪ್ಪು ಮಾಡ್ತಾರೆ. ಏನು ಹೇಳಿದ್ರೂ ಕೇಳುವಂಗಿಲ್ಲ, ಅವರ ತಪ್ಪೇ ತಪ್ಪು. ಇದು ಬಲಭಾಗದಲ್ಲಿ, ಮನೆಯ ಬಲಭಾಗದಲ್ಲಿ, ಅರ್ಥಾತ್ ಪೂರ್ವಕ್ಕೆ ಮುಖ ಇದ್ದ ಮನೆಗೆ ಬಲಭಾಗದಲ್ಲಿ ಪಲಕ್ಷ ಅಂದರೆ ಬಸರಿ ಮರ, ಅದು ಇದ್ದರೆ ಅತ್ಯಂತ ಕಷ್ಟ ಕೊಡ್ತದೆ ಅಂತ ಹೇಳಿದರು. ಅಲ್ಲಿ ತೆಗೆದು ಅದನ್ನು ಉತ್ತರಕ್ಕೆ ಹಾಕಬೇಕು. ದಿಕ್ಕಿನಲ್ಲಿ, ಈ ದಿಕ್ಕಿನಲ್ಲಿರೋದು ಈ ದಿಕ್ಕಿನಲ್ಲಿದ್ದರೆ ಭಾಳ ಶುಭ ಅದು. ಆಮೇಲೆ ಪಶ್ಚಿಮಕ್ಕೆ ಆಲದ ಮರ ಇರಬಾರ್ದು. ಅಲ್ಲಿ ಆ ಮನೆಯಲ್ಲಿ ಪುರುಷರು ಅತ್ಯಂತ ದೋಷ ಮಾಡ್ತಾರೆ. ಅವರು ಹೋದಲ್ಲೇ ಕಂಬಳಿ ಹಾಕ್ಕೊಂಡು ಅವ್ರು ಹೊತ್ಕೊಂಡು ಬರಬೇಕು. ಎಂಥಾರು ಕುಡ್ಕೊಂಡು ಏನಾರು ಮಾಡ್ಕೊಂಡು ಬರುವಂಥದ್ದು ಪ್ರತ್ಯಕ್ಷ ನೋಡಿದ್ದ ವಿಚಾರ ಇದು. ಇದೆಲ್ಲ ಮನೆ ಸುತ್ತಲೂ ಇದ್ದ ಮರಗಳ ಅನುಭವ ನಮಗಾಗಿದೆ. ಕೆಲವು ವಿಷಯದಲ್ಲಿ ಇಲ್ಲಿ ಆಗಿದ್ದಿದೆ, ನೋಡಿದ್ದೇನೆ ನಾನು ಅದನ್ನು. ಹಾಗಾಗಿ ಉತ್ತರಕ್ಕೆ ಅತ್ತಿ ಇರಬೇಕು, ಪಶ್ಚಿಮಕ್ಕೆ ಆಲದ ಮರ ಇರಬೇಕು. ಆಮೇಲೆ ಪೂರ್ವಕ್ಕೆ ಅಶ್ವತ್ಥ, ದಕ್ಷಿಣಕ್ಕೆ ಬಸರಿ, ಪಶ್ಚಿಮಕ್ಕೆ ಆಲ, ಉತ್ತರಕ್ಕೆ ಅತ್ತಿ. ಇದಿಷ್ಟು ಇದ್ದರೆ ಸಾಕು ಅಂತ ಆಚಾರ್ಯರ ಮತ. ಈ ವೃಕ್ಷಗಳ ಮಹತ್ವ ನಮಗೆ ಬಹಳ ಕಾಣ್ತದೆ, ಇಲ್ಲಿ ಅನುಭವದಲ್ಲಿ ಕಾಣ್ತದೆ. ಯಲ್ಲಾಪುರದಲ್ಲಿ ಇಲ್ಲೇ ಒಬ್ಬರು 3-4 ಸಲ ಅವರಿಗೆ ಆಪರೇಷನ್ ಆಯಿತು. ಕೊನೆಗೆ ಮತ್ತು 5ನೇ ಸಲ ಅವರಿಗೆ ಆಪರೇಷನ್ ಬಂದಾಗ ನನ್ನ ಹತ್ರ ಬಂದ್ಕೊಂಡು ಇದು ನಾನು ಆಪರೇಷನ್ನಲ್ಲೇ ಸಾಯಬೇಕಾ ಹೇಗೆ, ನನಗೀಗ ಮತ್ತೆ ಆಪರೇಷನ್ ಹೇಳಿದ್ದಾರೆ ಅಂದರು. ಆಗ ನಾನು ನೆನಪಂತು. ಕೇಳಿದೆ ಅವನಿಗೆ, ನಿನ್ನ ಮನೆ ಉತ್ತರದಲ್ಲಿ ಯಾವ ಮರ ಇದೆಯಪ್ಪ ಕೇಳಿದೆ. ಅತ್ತಿ ಮರ ಯಾರೋಳು ಮರ ಇದೆ ಮತ್ತು ಹೇಳಬೇಕು ಅವನು ತೆಗಿಯಂದ. ಇವತ್ತಿಗೆ ಜೀವಂತಿದ್ದಾನೆ ಅವ. ಅದನ್ನಷ್ಟು ತೆಗೆದ ಮೇಲೆ ಕೊನೆಯ ಆಪರೇಷನ್ನು 5ನೇದು ಅವನಿಗೆ. ಈಗ ಇಲ್ಲೇ ಯಲ್ಲಾಪುರದಲ್ಲಿದ್ದಾರೆ. ಇಲ್ಲೇ ನಮ್ಮ ಬಲಭಾಗದಲ್ಲಿ, ದಕ್ಷಿಣ ಭಾಗದಲ್ಲಿ ಒಂದು ಮನೆತನ, ಅದ್ಭುತವಾದ ಮನೆತನ, ಭಾಳ ದೊಡ್ಡ ಮನೆತನ, ಯೋಗ್ಯತಾವಂತರು, ರಾಜನಾಗಿ ಬಾಳಿದವರು. ಒಂದು ಬಕುಲ ಮರ ಇತ್ತು. ಬಕುಲ ಅಂತಂದರೆ ರಂಜಲು ಅಂತ ಹೇಳ್ತೇವಲ್ಲ ನಾವು, ಅದು ಪೂರ್ವಸ್ಯಾಂ ಬಕುಲಂ ವಟಸ್ಯ ಶುಭದಂ. ಪೂರ್ವಕ್ಕೆ ವಟ ಅಂತಂದರೆ ಮುಂದೆ ಹಾಕಬೇಕು ಅಂತ ಹೇಳಿದ್ದಲ್ಲ. ಬಕುಲಂ, ಆ ಮರ ಇದ್ದರೆ
ಅತ್ಯಂತ ಸಂಪತ್ವಾನ ಆಗ್ತಾರೆ. ಆಗಿದ್ದು ಹೌದು ಅವ್ರ ಮನೆಯಲ್ಲಿ. ಕೊನೆಗದು ಆ ಮರ ಮುರಿದು ಬಿದ್ದೋಯ್ತು. 6 ತಿಂಗಳಕ್ಕೆ ಆ ಮನೆ ಅರ್ಧ ಭಾಗ ಬೇರೆಯವ್ರದ್ದಾಯ್ತದು. ಇದು ಪ್ರತ್ಯಕ್ಷ ಅನುಭವದ್ದು ನನಗೆ ಆಶ್ಚರ್ಯ ಹೋಗಿದೆ. 6 ತಿಂಗಳ ನಂತರ ಅವ್ರ ಮನೆಯಲ್ಲೇ ಹಿಂಸೆ ಆಯಿತು. ಗೊತ್ತು, 1 ವರ್ಷದೊಳಗೆ ಹಿಂಸೆಯಾಗಿ ಎಲ್ಲ ಬೇರೆ ಬೇರೆ ಕಡೆ ಹಾಕುತ್ತಿದ್ದಾರೆ. ಇಷ್ಟು ಮಹತ್ವ ಶಾಸ್ತ್ರವನ್ನು ನಮಗೆ ಜೀವಂತವಾಗಿ ನಮಗೆ ಶಾಸ್ತ್ರ ತೋರಿಸಿದಂಥ ಆಚಾರ್ಯರಂಥವರು ನಮಗೆ ಸದಾ ಕಾಲದಲ್ಲಿಯೂ ನಮಗೆ ಉಪಕಾರ ಮಾಡಿದ್ದಾರೆ. ಮನೆ ಕಟ್ಟಬೇಕಿದ್ದರೆ ಯಾವ್ಯಾವ ವೃಕ್ಷದಲ್ಲಿ ಯಾವ್ಯಾವ ರೀತಿಗಳು ಇರಬೇಕು, ಆಮೇಲೆ ಆಯವನ್ನು ಸಮೇತ ಹೇಳಿದ್ರು. ಅದು ಬೇರೆ ಬೇರೆ ಆಯ ಇರ್ತದೆ, ಅದು ಬೇರೆ ಪ್ರಕರಣ. ಅದಕ್ಕೆ ಅವನಿಗೆ ಆ ಆಯ ಮನುಷ್ಯನಂತೆ ರಾಶಿಕೂಟಾಧಿಕಂ ಸರ್ವಂ ದಂಪತ್ಯೋರಿವ ಚಿಂತೆಯೇತು. ಅದರ ಮೇಲೆ ಎರಡನೇ ಹುಡುಕೋದು ಯಾವುದು? ಮೊದಲು ಮರ ಯಾವುದು ತೆಗೆದಿದ್ದಾನೆ ಅದನ್ನು ಅನ್ಯಾದಿ ಅಪೇತು. ಎಷ್ಟು ಮರ ತೆಗೆದು ಮನೆ ಕಟ್ಟಿದ್ದಾನೋ ಅಷ್ಟು ಮರವನ್ನು ಬೇರೆ ಕಡೆ ನೆಟ್ಟು ನೀನು ಬದುಕಿಸುವಂತ ನಮಗೆ ಅಪ್ಪಣೆ ಮಾಡಿದ್ದಾರೆ. ಅದರ ಮೇಲೆ ಇದಿಷ್ಟು ವೃಕ್ಷಗಳನ್ನು ಹಾಕಲೇಬೇಕು ಅಂತ ಹೇಳಿದರು. ಅದಕ್ಕೆ ಇದಕ್ಕೆ ಆಯದಲ್ಲಿ ಒಂದು ಮರ ಕಡಿದ್ರೆ ಆ ಮರ ತೆಗೆದಿದ್ದರಿಂದ ದೋಷ ಆಗ್ತದೆಯೋ ಹೇಗೆ ಅದನ್ನು ನೋಡ್ಕೊಂಡೇ ಇದು ಮಾಡಬೇಕು. ಯಾಕೆಂದರೆ ಅದಕ್ಕೆ ಕೆಲವು ಆಳಿಕೆ ಇರ್ತದೆ, ಅದನ್ನು ನೋಡಬೇಕು. ಪುರ್ಯಾದ್ವೈ ಸಪ್ತ ಚಿಂತನೆ. ಒಂದು ಮನೆ ಕಟ್ಟಬೇಕಿದ್ದರೆ 7 ರೀತಿಯ ಚಿಂತನೆ ಮಾಡು. ಭೂಮಿಯ ಒಳಗೆ ಎಲ್ಲಿಗಿದೆಯೋ ಹಾಗೆ ನೋಡು ಅಂದರು. ಅದನ್ನು ನೋಡ್ಕೊಂಡು ಮತ್ತು ಇದಕ್ಕೆ ಮನೆ ಮೇಲೆ ಎಷ್ಟು ಗಣಿತದಿಂದ ಭೂದೀರ್ಘಂ ಪರಿಣಾಹ ಬಾಹು ಗುಣಿತೋ, ಇಂತಿಷ್ಟು ಉದ್ದ ಇಂತಿಷ್ಟು ಅಗಲ ಎಲ್ಲ ಅದಕ್ಕೆಲ್ಲ ಕ್ರಮ ಇದೆ. ಅದನ್ನು ಗುಣಿಸಿ ವ್ಯವಸ್ಥೆ ಮಾಡೋದು. ಆಮೇಲೆ ಪೂರ್ವಕ್ಕೆ ಏನಿರಬೇಕು, ದಕ್ಷಿಣಕ್ಕೆ ಏನಿರಬೇಕು, ಪಶ್ಚಿಮಕ್ಕೆ ಏನಿರಬೇಕು ಅದನ್ನು ಹೇಳಿದರು ಆಯದಲ್ಲಿ. ಬರೇ ವೃಕ್ಷವನ್ನು ಒಂದೇ ಹೇಳಿದ್ರೆ ಆಗೋದಿಲ್ಲ. 7 ರೀತಿಯಿಂದ ನಮ್ಮ ದೇಶದಲ್ಲಿ ಅದನ್ನು ಸಂಸ್ಕೃತಿ ಅದನ್ನು ಕೊಟ್ಟಿದ್ದಾನೆ. ಪೂರ್ವೇ ಸ್ನಾನಗೃಹಂ ಪ್ರೋಕ್ತಂ, ಆಗ್ನೇಯಾಂ ಪಚನಾಲಯನ್, ದಕ್ಷಿಣೇ ಶಯನಾಗಾರಂ, ನೈಋತ್ಯಾಂ ಭಾಂಡವೇವ ಚ, ಪಶ್ಚಿಮೇ ಭೋಜನಾಗಾರಂ, ವಾಯವ್ಯಾಂ ಪಶುಮಂದಿರಂ, ಉತ್ತರೇ ಶ್ರೀಗೃಹಂ ಪ್ರೋಕ್ತಂ, ಈಶಾನ್ಯಾಂ ದೈವಮಂದಿರಂ. ಈ ರೀತಿಯಿಂದ ಮನೆ ಕಟ್ಟಿ ಅದರಲ್ಲಿ ವ್ಯವಸ್ಥೆ ಮಾಡಲಿ. ಅಲ್ಲಿ 100 ವರ್ಷ ಆಯುಷ್ಯ ಅಭಿವೃದ್ಧಿ ಆಗಿಯೇ ತೀರ್ತದೆ ಹೇಳೋದಕ್ಕೆ. ಜ್ಯೋತಿಷ್ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ 120 ವರ್ಷವೂ ಬದುಕಬಹುದು. ಅದನ್ನು ನಾವು ಮಾಡಿ ನಾವು ನೋಡಬೇಕೆ ಹೊರತು ಬರೇ ಬಾಯಲ್ಲಿ ದೀಪ 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 ಅಂತ 1000 ಸಲ ಹೇಳಿದ್ರೆ ಪ್ರಯೋಜನ ಆಗುವುದಿಲ್ಲ. ಶಾಸ್ತ್ರ 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 ಹೇಳಿದ್ರೆ ಆಗುವುದಿಲ್ಲ. ಅದು ನಾವು ಪ್ರತ್ಯಕ್ಷವಾಗಿ ಅದನ್ನು ದುಡಿದು ಕೆಲಸ ಮಾಡುವಂಥ ಪ್ರಸಂಗ ನಮ್ಮ ಮಕ್ಕಳಿಗೆ, ನಮ್ಮಲ್ಲಿಯ ಮುಂದಿನ ಭಾರತೀಯರಿಗೆ ಬಂದು ನಮ್ಮ ದೇಶದ ಸಂಸ್ಕೃತಿಯನ್ನು ಇಟ್ಕೊಂಡು ಹೋದರೆ ನಮ್ಮ ದೇಶದ ಎಲ್ಲ ದೇಶಕ್ಕಿಂತಲೂ ಇದೊಂದು ಮೂರ್ಧನ್ಯ ದೇಶ ಆಗುತ್ತದೆ ಹೇಳೋದ್ರ ಬಗ್ಗೆ ಯಾವ ಸಂದೇಹವೂ ಇಲ್ಲ ಅಂಥೇಳಿ ಆ ಲಕ್ಷ್ಮೀಂದ್ರನಲ್ಲಿ ಪ್ರಾರ್ಥನೆ ಮಾಡಿ ಇಷ್ಟು ಹೊತ್ತು ಅದನ್ನು ಹೇಳಿದ್ದೇನೆ. ಇನ್ನು ಹೇಳಿದರೆ ಭಾಳಷ್ಟು ಇರಬಹುದು. ಯಾಕೆಂದರೆ ಅದು ತಿಳಿದಿದ್ದು ಕಡಿಮೆ, ತಿಳಿಯೋದು ಜಾಸ್ತಿ, ಹೇಳೋದು ಬಹಳಷ್ಟಿದೆ ವಿಷಯಗಳು ಇನ್ನೂ. ಆದರೂ ನನ್ನ ಅಲ್ಪ ಬುದ್ಧಿಗೋಸ್ಕರವಾಗಿ ಹೇಳ್ತಾ ಇದ್ದೇನೆ. ಇದನ್ನೆಲ್ಲ ನಮ್ಮ ಈಗ ಇಲ್ಲೇನು ಸಂದರ್ಶನಕ್ಕೆ 2 ಮಂದಿ ವಿದ್ವಾಂಸರು ಬಂದಿದ್ದಾರೆ, ಅವರಿಗೆಲ್ಲ ಗೊತ್ತಿದ್ದ ವಿಷಯ ಇದು. ಆದರೆ ಏನೋ ಒಂದು ಹೇಳಬೇಕು ಹೇಳುವಂಥ ಅವರ ಆತ್ಮವಿಶ್ವಾಸದ ಒಂದು ಪ್ರೇಮ ನಮ್ಮನ್ನು ಒಂದು ಪ್ರಚೋದನೆ ಮಾಡಿದೆ. ಅವರು ಕೇಳ್ತಾರೆ ಅಂದಾಗ ನನಗೆ ತಿಳಿದ ಹಾಗೆ ಹೇಳಿದ್ದೇನೆ. ಗಣಯತಿ ಯದಿವಾದ ಕಿಂಪಣಾನಾಂ ಚತುಷ್ಕಂ ಧನಪತಿ ಕಿಮುರೋಷಃ ಅಂತ ಹೇಳಿ ಒಂದು ವಚನ ನೆನಪಟ್ಟದೆ ಈ ಹೊತ್ತಿನಲ್ಲಿ. ಯಾಕೆಂದರೆ ಕೋಟ್ಯಾಧೀಶರ ಮುಂದೆ ಇದು ಬರೀ ನಮ್ಮಲ್ಲಿ ಇವರು 2 ಜನ ವಿದ್ವಾಂಸರು ನೋಡೋದಲ್ಲ. ಇವರಿಗೆ ನಮ್ಮ ಮೇಲೆ ಪ್ರೇಮ ಇದೆ ನೋಡಿ, ಸಂತೋಷ ಆಯಿತು, ಯೋಗ್ಯತೆ ಅಂತ ಹೇಳಿಬಿಡಬಹುದು. ಆದರೆ ಹೊರಗಿನ ಎಲ್ಲ ದೇಶದ ಎಲ್ಲ ಭಾಗದ ಜನ ನೋಡುವಂಥ ಕಾಲ ಈಗ. ಅವರ ಹತ್ರ ನಾನು ಅದನ್ನು ಬಿಡ್ತಾ ಇದ್ದೇನೆ. ಯಾಕೆಂದರೆ ಅವರಿಗೆ ಒಂದು ನನ್ನ ಪರಿಸ್ಥಿತಿಯನ್ನು ಹೇಳ್ತೇನೆ. ಒಬ್ಬ ದೊಡ್ಡ ವಿದ್ವಾಂಸರ ಮುಂದೆ ಮಗು ಹೇಳೋದು ಯಾವುದು ಕೇಳಿದ್ರೆ ಅಲ್ಪ, ಇದೆಲ್ಲ ಅಲ್ಪ, ಭಾಳಲ್ಲ. ಅದರಂತೆ ಅದಕ್ಕೆ ಅದು ದೃಷ್ಟಾಂತ ಏನು ಕೊಡ್ತಾರೆ ಅಂತ ಕೇಳಿದರೆ, ಒಬ್ಬ ಕೋಟ್ಯಾಧೀಶ ಇದ್ದನಂತೆ, ಅವನು ಕುತ್ಕೊಂಡಿದ್ದ. ಆಗ ಅವನ ಮುಂದೆ ಮಗ 1 2 3 4 ಅಂತ ಒಂದು 4 ಕಡೆ ಇದ್ದಿದ್ದನ್ನು ಲೆಕ್ಕ ಮಾಡಿದ. ಅದನ್ನೇ ತೆಗೆದು ಇಚ್ಚಿ ಹಾಕ್ಕೊಂಡು 5 6, ಅದನ್ನೇ ತೆಗೆದು ಇಚ್ಚಿ ಹಾಕ್ಕೊಂಡು 7 8. ಆದರೆ ಧನಪತಿ ಕಿಮುರೋಷಃ, ಧನಪತಿಗೆಲ್ಲಾದರೂ ಲಕ್ಷಾಧೀಶ ಅದಕ್ಕೆ ಅವನಿಗೆ ಸಿಟ್ಟು ಬರ್ತದೆಯೋ? ಬರೋದಿಲ್ಲ. ಅವನಿಗೆ ಬರೋದೇನೋ ಅವ್ರ ಕೈಯಲ್ಲಿ ಇದ್ದಷ್ಟು ಮಾಡ್ತಾ ಇದ್ದಾರೆ. ಹಾಗೆ ವಿದ್ವಾಂಸರು ತಿಳ್ಕತ್ತಾರೆ ಅಂತ ತಿಳಿದಿದ್ದೇನೆ ನನ್ನ ಈ ಸಂದರ್ಶನದಿಂದ. ವಿದ್ವಾಂಸರು ಒಂದು ಬಾಲ ತನ್ನ ಹತ್ರ ಇದ್ದಷ್ಟನ್ನು ಅವನು ವಿಮರ್ಶೆ ಮಾಡಿದ್ದಾನೆ ಅಂಥೇಳಿ ಧನಪತಿ ಕಿಮುರೋಷ, ಅವನಿಗೆ ಎಲ್ಲಿ ರೋಷ ಬರ್ತದೆಯಪ್ಪ. ಹಾಗೆ ಎಲ್ಲ ವಿದ್ವಾಂಸರಿಗೂ ಸಹ ನಮಸ್ಕಾರ ಪೂರ್ವಕವಾಗಿ ನಾನು ನಮಸ್ಕಾರ ಮಾಡಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.